ಕಲ್ಯಾಣದ ದಿನ ಇವತ್ತು ನಮ್ಮ ಜೈನ ಧರ್ಮದಲ್ಲಿ ಏನು ಅಂದರೆ ಬರೀ ನಮಗಷ್ಟೇ ಅಲ್ಲ, ಇಡೀ ಸಮಸ್ತ ಜನಾಂಗಕ್ಕೆ ಅಥವಾ ಜಗತ್ತಿಗೆ ಕಲ್ಯಾಣವಾಗಲಿ, ಶಾಂತಿ ನೀಡಲಿ. ಯಾಕೆಂದರೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಮುಖ್ಯವಾಗಿ ಬೇಕಾಗೋದು ಶಾಂತಿ, ಅಹಿಂಸೆ ಮತ್ತು ಸತ್ಯ, ಅಸ್ಥೇಯ ಮತ್ತು ಅಪರಿಗ್ರಹ. ಅನೇಕಾಂತವಾದವನ್ನು ಪ್ರತಿಪಾದಿಸುವಂಥ ನಾವು ಜೈನರು ಸದಾ ಎಲ್ಲರಿಗೂ ಒಳಿತಾಗಲಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ಪುರದಲ್ಲಿ ಪೂರ ಮೆರವಣಿಗೆ ಮಾಡಿ ತಗೊಬಂದು ಜನ್ಮಾಭಿಷೇಕ ಮಹೋತ್ಸವವನ್ನು ನಮ್ಮ ಮಂಡ್ಯದ ಮಹಾವೀರ ಭವನದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ 24ನೇ ತೀರ್ಥಂಕರಾದ ಭಗವಾನ್ ಮಹಾವೀರ ಜಯಂತಿಯನ್ನು ನಾವು ಯಾವಾಗಲೂ ಸಹ ಅತಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ದಿನ ಸಹ ಆಚರಿಸ್ತಾ ಇದ್ದೀವಿ. ಭಗವಾನ್ ಮಹಾವೀರರ ಉತ್ಸವ ಬದುಕಲು ಬಿಡು ಅವರ ಒಂದು ಉವಾಚ ಯಾವತ್ತೂ ಎಲ್ಲರಿಗೂ ಅನ್ವಯಿಸತಕ್ಕದ್ದು. ಪರಮೋ ಧರ್ಮ ಇತ್ಯಾದಿ ಮಹಾವೀರರ ದಿವ್ಯ ಸಂದೇಶಗಳು, ಇದನ್ನೆಲ್ಲ ನಾವು ಪಾಲಿಸ್ತಾ ಪ್ರತಿಯೊಬ್ಬ ಜೀವಿಯೂ ಸಹ ಪಾಲಿಸಲಿ ಮತ್ತು ನಾವು ಎಲ್ಲ ಜೀವಿಗಳನ್ನೂ ಜೀವಿಸಲು ಬಿಡಬೇಕು, ಅಹಿಂಸಾ ಪರಮೋ ಧರ್ಮವಾಗಿ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ಉತ್ತಮ ಭಾವನೆಯಿಂದ ನಾವು ಈ ಹಬ್ಬವನ್ನು ತುಂಬ ಸಡಗರದಿಂದ ಉತ್ಸಾಹದಿಂದ ಆಚರಿಸ್ತಾ ಇದ್ದೀವಿ. ಎಲ್ಲ ಅನಾಹುತವನ್ನು ಮಾಡ್ತಕ್ಕ ಮೂಲಕ ನಾವು ಇವತ್ತಿನ ಸಹ ಈ ಆಚರಣೆ ಬಹಳ ವಿಜೃಂಭಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು. ಜೈನ ಧರ್ಮದ ಮೂಲ ತತ್ವವೇ ಅಹಿಂಸಾ ಧರ್ಮ. ಬದುಕಲು ಬಿಡು, ಜೀವಿಸಲು ಬಿಡು. ಇಡೀ ವಿಶ್ವವೇ ಮೆಚ್ಚತಕ್ಕಂಥ ಈ ಒಂದು ತತ್ವವನ್ನು ಎಲ್ಲರೂ ಒಪ್ಪಿಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರವು ಕೂಡ ಎಲ್ಲ ರೀತಿಯ ನಮಗೆ ಸಹಕಾರವನ್ನು ಕೂಡ ನೀಡ್ತಾ ಇದೆ. ಮಹಾವೀರ ಜಯಂತಿಯನ್ನು, ಮಹಾವೀರ ಜನ್ಮ ಕಲ್ಯಾಣವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ವರ್ಷದ ವಿಶೇಷತೆ ಅಂದರೆ ಎಲ್ಲ ಗಣ್ಯಾತಿಥಿಗಳು ಬರ್ತಾ ಇದ್ದಾರೆ ಮತ್ತು ನಮ್ಮ ಯುವ ಮಂಡಳಿಯವರು, ನಮ್ಮ ಸ್ನೇಹಿತರೆಲ್ಲ ಸೇರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅರ್ಚಕರಾಗಿ ಪೂಜೆ ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು. ಇಂದು ಈ ದಿನ ಚೈತ್ರ ಶುದ್ಧ ತ್ರಯೋದಶಿಯಂದು ಮಹಾವೀರ ತೀರ್ಥಂಕರ ಜನ್ಮ ಕಲ್ಯಾಣೋತ್ಸವ 2625ನೇ ವರ್ಷದ ಜನ್ಮ ಕಲ್ಯಾಣೋತ್ಸವ ಮಂಡ್ಯ ನಗರದಲ್ಲಿ ಪ್ರತಿ ವರ್ಷ ತುಂಬ ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿದೆ.